28ನೇ ತಾರೀಕು ಬಕ್ರೀದ್ ಇರೋದರಿಂದ ಎಲ್ಲಾ ಕಡೆ ಅನಧಿಕೃತವಾಗಿರುವಂತಹ ಕಸಾಯಿಖಾನೆಗಳಲ್ಲಿ ಗೋವುಗಳನ್ನು ಕತ್ತರಿಸಿ ಅದರಿಂದ ಬರುವಂತಹ ತ್ಯಾಜ್ಯ ವಸ್ತುವನ್ನ ನದಿಗೆ ಎಸುವಂತ ಕೆಲಸ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ನಮ್ಮ ಕಡೆ ಸಾಕ್ಷಿನೂ ಅದಾವ ಎಲ್ಲೆಲ್ಲಿ ನಡೆಯಕತ್ತಾವ ಅಂತ ಹೇಳಿ. ಈಗಾಗಲೇ ಆರಕ್ಷಕ ಇಲಾಖೆಯವರಿಗೆ ಸಾಕಷ್ಟು ಬಾರಿ ಮಾಹಿತಿನೂ ಕೊಟ್ಟಿದ್ದೀವಿ. ಯಾವ್ಯಾವ ಪಾಯಿಂಟ್ನೊಳಗ ಗೋವುಗಳನ್ನು ಕತ್ತರಿಸ್ತಾರೋ ಅದರಿಂದ ಬರುವಂತ ವಸ್ತುಗಳನ್ನ ಎಲ್ಲಿ ಒಗಿತಾರೋ ಅಂತೇಳಿ, ಆದ್ರೂ ಇನ್ನೂ ನಿಂತಿಲ್ಲ. ಆ ಕಾರಣಕ್ಕಾಗಿ 28ನೇ ತಾರೀಕು ನಡೆಯುವಂತ ಬಕ್ರೀದ್ ಹಬ್ಬದ ದಿವಸ ನಡೆಯುವ ಗೋ ಹತ್ಯೆಯನ್ನ ಇವತ್ತಿನ ಆರಕ್ಷಕ ಇಲಾಖೆಯವರು ಅಲರ್ಟ್ ಆಗಿ ಅದರ ಮೇಲೆ ಕ್ರಮ ವಹಿಸಿದ ಎಲ್ಲೆಲ್ಲಿ ಗೋವುಗಳನ್ನು ಹತ್ಯೆ ಮಾಡ್ತಾರಲ್ಲ ಅದ್ ನಿಲ್ಲಿಸ್ಬೇಕಂತೇಳಿ ತಮ್ಮ ಮುಖಾಂತರ ಈ ವಿಷಯನ ಇಲಾಖೆಯವ್ರಿಗೆ ಮುಟ್ಟಿಸ್ಬೇಕು. ಮತ್ತ ಇಲಾಖೆಯವರು ಮುಗಿಸಿದ ಮೇಲೂ ಕ್ರಮ ಕೈಗೊಳ್ಳದೇ ಇದ್ರೆ ಅದಕ್ಕೆ ಹಿಂದೂ ಜಾಗರಣ ವೇದಿಕೆ, ಹಿಂದೂ ಸಂಘಟನೆಗಳು ಆಕಳಗಳನ್ನು ತೆಗೆದುಕೊಂಡು ಹೋಗಿ ಕತ್ತರಿಸುವಂತ ಸಂದರ್ಭದಲ್ಲಿ ಅದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆಗುವಂತ ಅನಾಹುತಕ್ಕೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರಣ ಆಗಬಹುದು ಅಂತೇಳಿ ಈ ವಿಷಯ ಮುಖಾಂತರ ತಿಳಿಸ್ತೀವಿ. ಇಷ್ಟೇ ಅಲ್ಲದೆ ಸೂಕ್ಷ್ಮವಾಗಿ ಹೇಳುದಂದ್ರ ನಮ್ಮ ಕಡೆ ಸಾಕಷ್ಟು ಛಾಯಾಚಿತ್ರಗಳದ ಹಿಂದೆ ಆದಂತವುಗಳು, ಈ ರೀತಿ ಆಕಳಗಳನ್ನ ಒಗದಂತವು, ಕೆರೆ ದಂಡಿಗೆ ಹೋದಂತವಾಗಲಿ, ಕತ್ತರಿಸಿದಂತ ಉದಾಹರಣೆಗಳಾಗಲಿ ಪೊಲೀಸ್ ಇಲಾಖೆ ಬಂದಂತ ಸಂದರ್ಭದೊಳಗ ಇಲ್ಲೇ ನಿಮ್ ಪಕ್ಕದೊಳಗೆ ಇರುವಂತ ಗುಳೆದ ಹುಡುಗ ಒಂದು ಘಟನೆ ಆಗಿತ್ತು ಕಳೆದ ವರ್ಷ. ಮತ್ತು ಪೊಲೀಸ್ ಅಧಿಕಾರಿಗಳು ಆ ಕ್ಷಣ ಬಂದು ಅವ್ರನ್ನ ಬಂಧಿಸಿ ಅದು ಆಯ್ತು, ಅದನ್ನ ಮಾಡಿದ್ರು. ಅಂದ್ರ ಕತ್ತರಿಸಿದ ಮ್ಯಾಗೆ ಅಲರ್ಟ್ ಆಗುವಂತ ಮುಂಚೆ ಆರಕ್ಷಕ ಇಲಾಖೆಯವರು ಮುಂಚಿತವಾಗಿ ಅಲರ್ಟ್ ಆಗಿ ಗೋವುಗಳನ್ನ ಸಾಗಾಟ ಆಗೋದ್ರ ಜೊತೆಗೆ ಎಲ್ಲಿ ಅನಧಿಕೃತ ಕಸಾಯಿಖಾನೆ ಅದಾವೋ, ಎಲ್ಲಿ ಆ ರೀತಿ ಆಕಳಗಳನ್ನ ಕತ್ತರಿಸ್ತಾರೋ ಅವನ್ನೆಲ್ಲ ಬಂದ್ ಮಾಡಿಸ್ಬೇಕು. ಬಂದ್ ಮಾಡಿಸಿ ಒಟ್ಟಾರೆಯಾಗಿ ಬಕ್ರೀದ್ ಹಬ್ಬ ಅನ್ನೋದ್ರೊಳಗಾಗಿ ಗೋ ಹತ್ಯೆ ಕತ್ತರಿಸುವವರನ್ನ ಮೇಲೆ ಕಾನೂನು ಕ್ರಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ತಗೋತಾರ ಅಂತ ಹೇಳಿ ಹೋಗಿ ಪೊಲೀಸ್ ಅವ್ರ ಮುಖಾಂತರ ಹಿಡಿದು ತೋರಿಸಿದ್ವಿ. 8 ಆಕಳಗಳನ್ನು ಕತ್ತರಿಸಿದ್ರು. ಆ ಟೈಮ್ದಾಗ ಸಡ್ಗಳನ್ನು ಕಿತ್ತಾಕಿದ್ರು. ಇವತ್ತು ಟಾಣಿಕೇರಿ ಪಕ್ಕದೊಳಗ ಕತ್ತರಿಸ್ತಾರ, ವೆಂಕಟೇಶ್ವರ ದೇವಸ್ಥಾನದ ಹತ್ರ ಪ್ರೆಸೆಂಟ್. ಇವತ್ತು ನೀವು ಕೂಡ ಹೋದ್ರು ಕತ್ತರಿಸ್ತಾರ. ಲೋಕಾಪುರ ಟಾಣಿಕೇರಿಯ ವೆಂಕಟೇಶ್ವರ ದೇವಸ್ಥಾನ ಪಕ್ಕದೊಳಗ ಆಕಳಗಳನ್ನು ಕತ್ತರಿಸ್ತಾರ. ಸಾಕಷ್ಟು ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿ ಬಂದಿವಿ ನಾವು. ಆ ಸಂದರ್ಭದೊಳಗೆ ಬಂದ್ ಮಾಡ್ತಾರ. ಈ ಪ್ರೆಸೆಂಟ್ ಚಲೋ ಇರ್ಬೇಕು. ಜಮಖಂಡಿ ಒಳಗ್ ಚಾಲೋ ಐತಿ, ಕೆರೂರ ಚಾಲೋ ಐತಿ, ಇಲ್ಕಲ್ದಾಗ ಚಾಲೋ ಐತಿ, ಬದಾಮಿ ಒಳಗ್ ಚಾಲೋ ಐತಿ. ಒಟ್ಟಾರೆಯಾಗಿ ನಮಗ ಹಿಂದೂ ಸಮಾಜಕ್ಕೆ ಏನ್ ಅನ್ಸಾಕತ್ತ ಅಂದ್ರ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿಕೊಳ್ತೈತಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟೈತಿ. ಅಂದ್ರೆ ಅದ ಆ ವಿಷಯನ ತಮ್ಮ ಮುಖಾಂತರ ಪತ್ರಿಕೆ ಮುಖಾಂತರ ಹೇಳಕ್ ನಾವು ಇಲ್ಲಿ ವಿಷಯ ಮುಗಿಸಾಕತ್ತೀವಿ. ಅಂದ್ರೆ ಇನ್ನು ಬಕ್ರೀದ್ ಹಬ್ಬದ ದಿನ ಅನ್ನೋದಕ್ಕೆ ಅಡ್ಡ ಇರ್ಲಿಕ್ಕಂದ್ರ ಆ ಆಕಳಗಳನ್ನ ಕತ್ತರಿಸೋರಿಗೆ ಏನ್ ಅನ್ಸುತ್ತ, ನಾವು ಮಾಡಿದ್ದೇ ಮಾರ್ಗ, ನಡೆದಿದ್ದ ದಾರಿ, ಕತ್ತರಿಸಿದ್ದ ಜೀವ, ಯಾವ ಆಕಳ ಅನ್ನೋ ಮಟ್ಟಕ್ಕ ಶತ್ರುಗಳಿಗೆ ಬರ್ತದೆ. ಆ ಕಾರಣಕ್ಕೋಸ್ಕರ ಇಲಾಖೆ ಏನ್ ಮಾಡ್ತೈತಿ, 2023 ಗೋ ಹತ್ಯೆ ಕಾಯ್ದೆ ಕಾನೂನಿಗೆ ಬೆಲೆ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಈ ಪತ್ರಿಕೋದ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕೊಟ್ಟೊಂದು ಪೇಜ್ ಮಾಡ್ಯಾರ, ಅದ್ರೊಳಗೊಂದು ನೋಡಿದ್ರು ಏನು ಕುರಿ ಸಾಗಾಟ ಮಾಡಿದ್ದ FIR ಮಾಡ್ಯಾರ. ನವನಗರದ ಪೊಲೀಸ್ ಠಾಣೆ ನಂಬರ್ ಗೊತ್ತಿಲ್ಲ. ಅದು ನವನಗರ ಪೊಲೀಸ್ ಠಾಣೆ ಒಳಗೆ ಕುರಿ ಸಾಗಾಟ ಮಾಡ್ಯಾರ. ಗೋ ಸಾಗಾಟ ಇಷ್ಟ ಆಗ್ಲಿಕ್ಕತ್ತವ, ನೀವ್ ಯಾಕೆ ಮಾಡಿಲ್ಲ ಗೋ ಸಾಗಾಟ ಕಾಯ್ದೆ ಇಂಪ್ಲಿಮೆಂಟ್? ಅದಕ್ಕೆ ದಯಮಾಡಿ ಜಿಲ್ಲೆಯಲ್ಲಿ ನಾವು ವಿನಂತಿ ಮಾಡ್ಕೋತೀವಿ, ಎಲ್ಲಾ ಕಾಯ್ದೆಯಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ತೀರಿ ಗೋ ಹತ್ಯೆ ಕಾಯ್ದೆನು ಅಷ್ಟೇ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ.